ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ನಲುಗದಿರುವುಲವೇ ಹೊಂಬಿಸಿಲುಳು ಎಪಿಸೋಡ್ 25. ನಿಮ್ಮ ತಾತನಿಗೆ ಹಿರಿಯ ಮಗನ ಮೇಲಿನ ವ್ಯಾಮೋಹ ಹೆಚ್ಚು. ಅವರು ಅಷ್ಟೆಲ್ಲ ಮಾಡಿದರೂ ಅವರಿಗೆ ಎಲ್ಲ ರೀತಿ ಸಹಾಯ ಮಾಡೋರು. ವರ್ಷಕ್ಕೆ ಇಷ್ಟು ಅಂತ ಕೊಟ್ಟ ಎಲ್ಲರ ದುಡ್ಡು ಧಾನ್ಯ ಅವರಿಗೆ ಹೋಗೋದು. ನಾವೆಷ್ಟೇ ಕಷ್ಟಪಟ್ಟರು ಅವರನ್ನು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಪ್ರೀತಿಯಿಂದ ಕಾಣಲೇ ಇಲ್ಲ. ನಾವು ಯಾರ ಸೊತ್ತು ಉಪ್ಪು ತಿಂದಿಲ್ಲ ಕಣೆ. ಮುಂದೆ ಕೂಡ ಕಷ್ಟಪಟ್ಟು ಬೆವರು ಸುರಿಸಿ ಮಾಡ್ಕೊಂಡು ತಿಂದರು. ಯಾಕೆ ಹಿಂಗೆ ಆಡ್ತಾರೆ ಜನ ಇವರು? ಅಳುತ್ತಾ ಹೇಳಿದ ವೃಷಾಲಿ ಅವರ ಕೈ ಹಿಡಿದವಳು, ಅಮ್ಮ, ತನ್ನ ಶ್ರಮ ನಂಬಿ ಬದುಕೋನು ಹೇಗಿದ್ರು ಎಲ್ಲಿದ್ರೂ ತನ್ನ ಸ್ವಂತ ಶ್ರಮದಿಂದ ಬದುಕಿ ತೋರಿಸ್ತಾನೆ. ಆದರೆ ದಂಡಪಿಂಡಗಳು ಯಾವಾಗಲೂ ಮಾಡ್ಕೊಂಡು ತಿನ್ನೋರನ್ನ ನೋಡಿ ಉರ್ಕೊಂಡು ಸಾಯ್ತಾರೆ. ಯಾಕೇಳು? ಅವ್ರ ಕೈಲಿ ಮಾಡೋಕ್ಕಾಗೋಲ್ಲ, ಮಾಡೋರನ್ನ ನೋಡಿ ಸಹಿಸೋಕ್ಕೂ ಆಗೋಲ್ಲ. ಹೋಗಲಿ ಬಿಡು, ಆಗಿರುವುದನ್ನು ಬದಲಾಯಿಸೋಕೆ ಆಗೋಲ್ಲ ಅಲ್ವಾ? ಇನ್ನು ಮುಂದೆ ಆಗೋದನ್ನು ತಡೆಯೋಕೆ ನೋಡೋಣ, ಸಮಾಧಾನ ಪಡಿಸಿದಳು. ಏನು ತಡೆಯೋದು ಹೇಳು? ಮೊಂಡಾಟ ಆಡ್ಕೊಂಡು ಕೂತಿದ್ದೀಯ. ನಿಮ್ಮ ಮಾವ ನಾನು ಇವ್ರ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ಎಷ್ಟೆಲ್ಲ ಸಹಾಯ ಮಾಡಿದ್ರು ಗೊತ್ತಾ? ಅವ್ರ ಮಾತಿಗಾದರೂ ನೀನು ಬೆಲೆ ಕೊಟ್ಯಾ? ಕೋಪ ಸರ್ರನೆ ಏರಿತು ಅವರ ಮಾತಿಗೆ ಕಿರಣಳಿಗೆ. ಹೇ ಅಮ್ಮ, ನೀನು ಏನು ಹೇಳ್ತೀಯ ಅದು ಸರಿಯಾಗಿ ಹೇಳು. ಆ ಚಂದ್ರನ ಮದುವೆ ಆಗು ಅಂತ ಮಾತ್ರ ಹೇಳಬೇಡ. ಅವಳ ರೋಷದ ಮಾತಿಗೆ ತಾವೇ ಶಾಂತರಾಗಿ, ನೋಡು ಕಿರಣ, ನೀನು ಚಂದ್ರನ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಬೇರೆಯವರನ್ನ ಮದುವೆ ಆಗಬಹುದಲ್ವಾ? ಅವಳ ಕೈ ಹಿಡಿದು ಕೇಳಿಕೊಂಡ್ರು. ನೋಡು, ಅವ್ರ ಮೇಲಿನ ಕೋಪ ಹೀಗೆಲ್ಲ ನೀನು ತಿರುಗಿಸಿ ಮಾತಾಡಬೇಡ ಅಮ್ಮ. ಒಂದೇ ಸಾರಿ ಹೇಳೋದು, ನಾನು ಮದುವೆ ಆಗೋಲ್ಲ ಆಗೋಲ್ಲ ಆಗೋಲ್ಲ. ಬಿಸುಪು ನೋಟದಲ್ಲಿ ಕೂಗಾಡಿ ಒಳ ಹೋಗಿಬಿಟ್ಲು. ಸದ್ದಿಲ್ಲದೆ ಕಣ್ಣೀರು ತೊಳೆದುಕೊಂಡು ಒಳ ನಡೆದರು ವೃಷಾಲಿ. ಮತ್ತೆ ಶಿಶಿರ್, ತಾನ್ಯ ಯಾವಾಗ ರಿಟರ್ನ್ US ಹೋಗೋದು? ಕುರ್ಚಿಯ ಮೇಲೆ ಕೂತು ಕುರುಕಲು ತಿಂಡಿ ಮೇಯುತ್ತಾ ಕೇಳಿದ್ದ ಸೂರ್ಯ. ಮುಂದಿನ ವಾರ ಹೋಗೋದೆ, ಅದಕ್ಕೆ ಬಂದದ್ದು. ಮಾವ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದವಳು ಶಿಶಿರ್ ಮುಖ ನೋಡಿದ್ಲು. ನೀವು ಮಾತಾಡ್ತಾ ಇರಿ, ನಾನು ಆಚೆ ಇರ್ತೀನಿ. ಅವ ಆಕೆಯ ಕಣ್ಸನ್ನೆ ಅರ್ಥ ಮಾಡಿಕೊಂಡು ಹೊರ ನಡೆದರೆ. ಮಾವ, ನಾನು ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ. ನನ್ನದು ಇನ್ನು 6 ಮಂತ್ನಲ್ಲಿ ಓದು ಮುಗಿಯುತ್ತೆ. ಅಮ್ಮ ಆಗಲೇ ಹೇಳಿದರು ಮದುವೆ ಬಗ್ಗೆ. ನಿಂಗೆ ಏನನ್ಸತ್ತೆ ನನ್ನ ಬಗ್ಗೆ? ಅವನ ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದ್ಲು. ಇದರಲ್ಲಿ ಅನ್ನಿಸೋದೇನು ತಾನು? ಒಳ್ಳೆ ಹುಡುಗನನ್ನೇ ನೋಡಿರ್ತಾರೆ ಅತ್ತೆ. ಮದುವೆ ಮಾಡ್ಕೊ. ಆದರೆ ನಿಂಗಿಷ್ಟ ಆದರೆ ಮಾತ್ರ. ಇನ್ನೂ ತುಂಬ ಸಮಯವಿದೆ ಅಲ್ವಾ? ನಿಂಗಿಷ್ಟ ಆಗೋವರೆಗೂ ಹುಡುಗನ ಹುಡುಕಿದ್ರೆ ಆಯ್ತಪ್ಪ, ಸಾಧಾರಣವಾಗಿ ಹೇಳಿದ್ದ. ಮಾವ, ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಮಾವ. ಒಮ್ಮೆಲೆ ಕೇಳಿ ಬಂದ ಅವಳ ಮಾತಿಗೆ ಕೊಂಚ ಗಲಿಬಿಲಿಗೊಂಡರೂ ಸಾವರಿಸಿಕೊಂಡವ ನಕ್ಕು ಮಾತಿಗೆ ಶುರುವಿಟ್ಟ. ನನ್ನ ಬಳಿ ಎಂತಹ ತಮಾಷೆ ತಾನು? ಹೀಗೆಲ್ಲ ಯೋಚನೆಯಾದರೂ ಹೆಂಗೆ ಬಂತು ನಿಂಗೆ? ನನ್ನ ಬಗ್ಗೆ ಗೊತ್ತಿದ್ದು ಮದುವೆ ಆಗಲು ಪ್ರೀತಿ ಇರಬೇಕು, ಇಷ್ಟವಲ್ಲ. ಇಷ್ಟಕ್ಕೂ ಪ್ರೀತಿಗೂ ಬಹಳ ವ್ಯತ್ಯಾಸವಿದೆ. ನನಗೆ ನೀನು ಅತ್ತೆ ಮಗಳಾದರೂ ನಿನ್ನನ್ನು ರಿಯ ಸ್ಥಾನದಲ್ಲೇ ನೋಡಿದ್ದೀನಿ. ಮತ್ತೆ ಇಂತಹ ಅಸಂಬದ್ಧ ಯೋಚನೆ ಮಾಡಬೇಡ. ನಿನ್ನ ಜೀವನೋಪಾಯದ ಬಗ್ಗೆ ಗಮನ ಹರಿಸು. ನನಗೆ ನಿನ್ನ ಬಳಿ ಹಿಂಜರಿಯುವಿಕೆಯಿಂದ ಮಾತನಾಡುವ ಅವಕಾಶ ಕಲ್ಪಿಸಿಕೊಡಬೇಡ. ಆಕೆಯ ಕೆನ್ನೆ ತಟ್ಟಿ ಸಮಾಧಾನವಾಗಿ ಹೇಳಿದ, ಅರ್ಥ ಮಾಡಿಸುವ ಸಲುವಾಗಿ. ಮಾವ, ಹಾಗನ್ಬೇಡ ಮಾವ, ಪ್ಲೀಸ್. ಶಿಶಿರ್ ಸಹ ಎಷ್ಟೋ ಬಾರಿ ಕೇಳಿದ್ದ. ನಾನು ಇಲ್ಲ ಅಂತಲೇ ಹೇಳಿದ್ದು. ಹೇಳಬೇಕು ಅಂದರೆ ನಾನು ಹಾಗೆ ತಿಳ್ಕೊಂಡಿದ್ದು. ಆದರೆ ಹೋಗ್ತಾ ಹೋಗ್ತಾ ಅದು ಯಾವಾಗ ನಿಮ್ಮ... ಅವಳು ಮಾತನಾಡುವಾಗಲೇ ತಡೆದವ. ತನು, ನಿನ್ನ ಮೇಲೆ ಗೌರವ, ಅತ್ತೆಯ ಮೇಲಿನ ಅಭಿಮಾನ ಎರಡೂ ಹೆಚ್ಚಿದೆ ಎಂದವ ಅವಳ ಬ್ಯಾಗ್ ಕೈಗೆ ತುರುಕಿ. ಶಿಶಿರ್ ಕೂಗಿದ ಜೋರಾಗಿ. ಹಾಂ ಮಾವ. ಓಡಿ ಬಂದ ಸುತ್ತಲೂ ಹಸಿರಸಿರಿ ನೋಡುತ್ತಿದ್ದವ. ತನುನ ಕರ್ಕೊಂಡು ಹೋಗು. ಅದೇ ಶಾಂತತೆ ಅವನ ಮುಖದಲ್ಲಿ. ಆದರೆ ಅನುಮಾನದಲ್ಲಿ ಮಾತನಾಡಲು ಬಂದ ಶಿಶಿರ್ನ ತಡೆದವ. ಹೇಳಿದೆನಲ್ಲ, ಕರ್ಕೊಂಡು ಹೋಗು ಎಂದವ ಅವಳತ್ತ ತಿರುಗಿ. ನಿನ್ನ ಈ ಆಯ್ಕೆ ತಪ್ಪು ಅಂತ ಮಾತ್ರ ಹೇಳಬಲ್ಲೆ ತನು. ಸದಾ ನೀನು ಚೆನ್ನಾಗಿರಬೇಕು. ನೋವು ನಿನ್ನ ಹತ್ತಿರವೂ ಸುಳಿಯಬಾರ್ದು. ಅವಳ ತಲೆ ನೇವರಿಸಿ ಹೊರಡು ತನು ಎಂದು ಬಿಟ್ಟ. ಫಳಕ್ಕನೆ ಜಾರಿತು ಆಕೆಯ ಕಣ್ಣಿಂದ ಕಂಬನಿ. ಇನ್ನೊಂದು ಮಾತನಾಡದೆ ಹೊರಗಡೆ ಇಟ್ಟಳು. ಅಲ್ಲೇ ನಿಂತಿದ್ದ ಶಿಶಿರ್. ಅವಳೇನು ಹೇಳಿದ್ದಾಳೋ ಗೊತ್ತಿಲ್ಲ ಮಾವ, ಆದರೆ ನಿಮ್ಮ ನಿರ್ಧಾರದ ಮೇಲೆ ನಂಬಿಕೆ ಇದೆ ನನಗೆ. ಅಷ್ಟು ಹೇಳಿ ಆತನು ಹೊರಟು ಬಿಟ್ಟ. ಕಾರು ಕಣ್ಮರೆಯಾಗುವವರೆಗೂ ನೋಡುತ್ತಲೇ ನಿಂತಿದ್ದ ಸೂರ್ಯ. ಅವನ ಮನ ಎಂದಿನಂತೆ ಶಾಂತವಾಗಿತ್ತು. ಕಾರಣ ಸ್ಪಷ್ಟ. ಅವನಿಗೆ ಆಕೆಯ ಮೇಲೆ ಅಂತಹ ಯಾವುದೇ ಭಾವನೆಗಳಿಲ್ಲ. ಕಿರಣ ಮನೆಯಲ್ಲಿ ಅಪ್ಪನ ಮಾತು ಕೇಳಿ ದಂಗಾಗಿದ್ಲು. ದಯವಿಟ್ಟು ನಿನ್ನನ್ನು ಏನೂ ಕೇಳುವುದಿಲ್ಲಮ್ಮ. ಒಳ್ಳೆಯ ಸಂಬಂಧ ಬಂದರೆ ಮದುವೆ ಮಾಡ್ಕೊ ಎಂದರು ವಿಶ್ವನಾಥ್. ಇದೆಲ್ಲದರ ರೂವಾರಿ ಅಮ್ಮ ಎಂದು ಗೊತ್ತಿತ್ತು ಆಕೆಗೆ. ಅಪ್ಪ ಎನ್ನುವಷ್ಟರಲ್ಲಿ ತಡೆದಿದ್ದರು ವೃಷಾಲಿ.
ಈಗಲೇ ಮದುವೆ ಮಾಡ್ಕೊ ಅಂದಿಲ್ಲ ಕಿರಣ. ಒಳ್ಳೆ ವರ ಸಿಕ್ಕಾಗ. ಗಂಡನ ಮಾತಿಗೆ ಸರಕ್ಕನೆ ತಮ್ಮ ಮಾತು ತೂರಿಸಿ ಬಿಟ್ಟರು. ಬಿಸುಪು ನೋಟದಿ ಅವರನ್ನು ನೋಡಿದವಳು ಸರಿ ಎಂದು ಒಳ ಹೋದಳು. ಅಪ್ಪನ ಮಾತಿನಂತೆ ಒಳ್ಳೆಯವರ ಸಿಗೋವರೆಗೂ ಸಮಯವಂತೂ ಇದೆಯಲ್ಲ, ಮನದಲ್ಲಿ ನುಡಿದುಕೊಂಡು ರೂಮಿಗೆ ನಡೆದು ಬಿಟ್ಲು. ಯಾಕೋ ಅಪ್ಪನ ಮುಖ ನೋಡಿ ಎದುರಾಡುವ ಮನಸ್ಸು ಬರಲಿಲ್ಲ ಆಕೆಗೆ. ಅಂದು ಹುಣ್ಣಿಮೆಗೆ ಇನ್ನೂ 3 ದಿನವಿದ್ದ ದಿನ. ಆಕಾಶದಲ್ಲಿ ಬೆಳದಿಂಗಳು ಹಾಲು ಚೆಲ್ಲಿದಂತಿತ್ತು. ಹಗಲು ಹೊತ್ತು ಇದ್ದಂತೆ ರಾತ್ರಿಯೂ ಇತ್ತು. ಅದೇ ಬೆಳದಿಂಗಳ ಬೆಳಕಲ್ಲಿ ಅಂಗಳದಲ್ಲಿ ಚಾಪೆ ಹಾಸಿಕೊಂಡು ಕುಳಿತು ತನ್ನ ಲ್ಯಾಪ್ಟಾಪ್ನಲ್ಲಿ ಮಿಂಚಂಚೆ ರವಾನಿಸುತ್ತಿದ್ಲು. ಮೇಲೆ ಕುರ್ಚಿಯ ಮೇಲೆ ಕುಳಿತ ಸೂರ್ಯನಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆಕೆ ತನ್ನ ವೃತ್ತಿಯಲ್ಲಿ ಪರಿಪೂರ್ಣಳು ಅನ್ನಿಸಿತು. ಅಂತಹ ಮುಖ್ಯವಾದ ಕೆಲಸವೇನಿರಬಹುದು? ಫೈರುಮೆನ್ ಇಂತಹ ತಂಪು ವಾತಾವರಣದಲ್ಲಿ ಏನೋ ಮುಖ್ಯವಾದ ಕೆಲಸವನ್ನೇ ಮಾಡ್ತಿರಬಹುದು ಎಂದುಕೊಂಡವ ಕ್ಷಣದಲ್ಲೇ ತನಗ್ಯಾಕೆ, ಅವರ ಕೆಲಸ ಅವರು ಏನಾದರೂ ಮಾಡಿಕೊಳ್ಳಲಿ, ತನಗೆ ತಾನೇ ಹೇಳಿಕೊಂಡವ ಕ್ವೆಶ್ಚನ್ ತಯಾರಿಸುವಲ್ಲಿ ಮಗ್ನ ಅಷ್ಟೇ ಎಂದುಕೊಂಡವಳು 1 ಗಂಟೆಯಿಂದ ಕುಳಿತು ಕೆಲಸ ಮಾಡುತ್ತಿದ್ದವಳು ತನ್ನ ಕನ್ನಡಕ ಸರಿಪಡಿಸಿಕೊಂಡು ಮೈ ಮುರಿದು ಚಂದ್ರನತ್ತ ದೃಷ್ಟಿ ಹಾಯಿಸಿದಳು. ಒಂದು ಚಂದದ ನಗು ಆ ಬೆಳದಿಂಗಳ ಒಡೆಯನಿಗೆ ಚೆಲ್ಲಿ ಒಳನಡೆಯುತ್ತಿದ್ದವಳು ಮಾಳಿಗೆಯ ಮೇಲೆ ಕುಳಿತು ಏನೋ ಬರೆಯುತ್ತಿದ್ದ ಸೂರ್ಯ ಕಾಣಿಸಿದ. ಈತನ ವರ್ತನೆಯೇ ಒಂಥರ ವಿಚಿತ್ರ. ಒಮ್ಮೊಮ್ಮೆ ವಿದ್ಯಾರ್ಥಿಗಳಂತೆ ವರ್ತಿಸ್ತಾರೆ, ಮತ್ತೊಮ್ಮೆ ಪ್ರಬುದ್ಧರ ಥರ. ಆದರೆ ಒಳ್ಳೆಯ ಹೃದಯವಂತ ಅನ್ಸತ್ತೆ ಹೇಳಿಕೊಂಡೇ ಒಳ ನಡೆದ್ಲು. ಒಳ ಹೋದ ಸ್ವಲ್ಪ ಹೊತ್ತಿಗೆ ಆಕೆಯ ನಿರೀಕ್ಷೆಯ ಮಿಂಚಂಚೆ ರವಾನೆಯಾಯಿತು. ಮನದಲ್ಲಿ ಧನ್ಯವಾದ ಹೇಳಿಕೊಳ್ಳುತ್ತಿದ್ದವಳ ವಾಟ್ಸಪ್ ಶಬ್ದದೊಂದಿಗೆ ಸಂದೇಶ ಬಂದದ್ದು ಹೇಳಿತು. ಓಪನ್ ಮಾಡಿದವಳಿಗೆ ಅದು ಸೂರ್ಯನಿಂದ ಬಂದ ಸಂದೇಶವಾಗಿತ್ತು. ಪ್ರಶ್ನೆಗಳ ಪಟ್ಟಿ ಅದರಲ್ಲಿತ್ತು. ಹುಬ್ಬೆರಡು ಕೂಡಿಸಿದವಳು ನಾಳೆ ತಗೊಂಡು ಬನ್ನಿ ಅಂದನೆ ಹೊರತು ಇಂದೇ ಕಳಿಸಿ ಅಂದಿಲ್ಲ. ಇಷ್ಟಕ್ಕೂ ನನ್ನ ನಂಬರ್ ಇವ್ರಿಗೆ ಹೇಗೆ ಸಿಕ್ತು ಎಂದು ದಡ್ಡ ಪ್ರಶ್ನೆ ಕೇಳಿಕೊಂಡವಳಿಗೆ ಹಿಂದೆಯೇ ಜಾಣ ಬುದ್ಧಿ ನೆನಪಿಸಿತು. ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಎಲ್ಲ ಉಪನ್ಯಾಸಕರದ್ದು ಒಂದು ವಾಟ್ಸಪ್ ಗ್ರೂಪ್ ಮತ್ತು ಇಮೇಲ್ ID ಇದೆ. ಇದನ್ನು ಹೇಗೆ ಮರೆತೆ ನಾನು? ತನಗಷ್ಟೇ ಹೇಳಿಕೊಂಡವಳ ಮಾತು ವೃಷಾಲಿಯವರ ಕಿವಿಗೂ ತಾಗಿತ್ತು. ನೀನೇನು ಮರೆತೆ? ನೀನೇ ಹೀಗೆ ಮರೆತ್ರೆ ಇನ್ನು ಪಾಠ ಕೇಳೋ ಹುಡುಗರಿಗೆ ಏನು ಹೇಳ್ಕೊಡ್ತೀಯ? ಅಮ್ಮನ ಅಸಂಬದ್ಧ ಪ್ರಶ್ನೆಗೆ ಸಂಜೆಯಿಂದ ಕೋಪದಲ್ಲಿದ್ದವಳಿಗೆ ಮತ್ತಷ್ಟು ರೇಗಿ ಹೋಯಿತು. ನಿನ್ನ ಅಳಿಯ ಕೊಡೋ ದುಡ್ಡು ಮರ್ತ್ಬಿಟ್ಟೆ ಅಂತ ಹೇಳ್ದೆ, ಬಿಟ್ರೆ ಅದನ್ನೂ ನುಂಗಿ ನೀರು ಕುಡಿದ್ಬಿಡ್ತಾವೆ ದ್ರಾಬೆಗಳು. ಬೈದುಕೊಂಡು ರೂಮಿಗೆ ಹೋದವಳಿಗೆ ನಿಜಕ್ಕೂ ಅರಿವಾಗಿತ್ತು. ಅಲ್ವಾ, ಇವತ್ತು ಆ ಹಿಮಾಂಶ್ ದುಡ್ಡು ಕೊಡಬೇಕಿತ್ತು. ಹೇಗೆ ಮರ್ತೆ ನಾನು ಇದನ್ನು? ನಾಳೆ 1 ದಿನದ ಬಡ್ಡಿಯೂ ಸೇರಿಸಿಯೇ ಪಡೆಯುವುದೆಂದು ನಿರ್ಧಾರ ಮಾಡಿದವಳು ಅದನ್ನು ತನ್ನಮ್ಮನಿಗೂ ಹೇಳಿಬಿಟ್ಲು ಕೂಗಿ. ತವರೆಂದರೆ ಯಾರಿಗೆ ಮಮಕಾರವಿಲ್ಲ? ವೃಷಾಲಿಯೂ ಇದಕ್ಕೆ ಹೊರತಲ್ಲ. ಅಲ್ಲದೆ ಅಣ್ಣನ ಮುಖ ನೋಡಬೇಕಲ್ಲ. ಇದು ಅತಿಯಾಯಿತು ಕಿರಣ. ದುಡ್ಡು ಪಡೆಯೋದು ಸರಿ, ಅದು ಬಿಟ್ಟು ಬಡ್ಡಿ ಗಿಡ್ಡಿ ಅಂದರೆ ನಿನ್ನ ಬೆಂಡೆತ್ಬೇಕಾಗ್ತಾಯಿತ್ತು, ಹುಷಾರ್ ಎಂದು ಅಡುಗೆ ಮನೆಯಿಂದಲೇ ಗರ್ಜಿಸಿದರು. ಅವರ ಯಾವ ಒಣ ಘರ್ಜನೆಗೂ ಸೊಪ್ಪು ಹಾಕದೆ ತನ್ನ ನಿಲುವಿಂದ ಹಿಂದೆ ಸರಿಯಲಿಲ್ಲ ಕಿರಣ. ಆ ಸಂದರ್ಭದಲ್ಲಿ ವಿಶ್ವನಾಥ್ ಇಲ್ಲದಿರುವುದು ಮತ್ತೂ ಉಪಯೋಗವಾಯಿತು ಕಿರಣಾಳಿಗೆ. ಮಾರನೇ ದಿನ ಬೆಳಗ್ಗೆ 7 ಗಂಟೆ. ಪಂಚಾಯಿತಿ ಕಟ್ಟೆಯ ಬಳಿ ಕಿರಣ ನಿಂತಿದ್ಲು. ರಾತ್ರಿಯೇ ಮುಖಂಡರಿಗೆಲ್ಲ ವಿಷಯ ಸೂಕ್ಷ್ಮವಾಗಿ ತಿಳಿಸಿದ್ದವಳು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಕೋರ್ಟು ಕಚೇರಿ ಅಂತ ಹೋಗದೇ ಇದ್ದಿದ್ದಕ್ಕೆ ಹೀಗೆ ಮಾಡುವುದು ಸರಿಯಲ್ಲ. ನನ್ನ ಹಣ ನನಗೆ ವಾಪಸ್ ಬರಬೇಕು. ನಾಳೆ ಅದೇನು ಮಾಡ್ತೀರಾ ನೀವೇ ಯೋಚಿಸಿ, ಇಲ್ಲಾಂದರೆ ನಾನು ಹೋಗುವವಳೇ ಸಿದ್ಧ ಎಂದು ಸಣ್ಣದಾಗಿ ಗುಡುಗಿದವಳ ಮಾತಿಗೆ ಖುದ್ದು ಊರಿನ ಗೊಂಚಿಕಾರ್ ಹಿಮಾಂಶ್ಗೆ ಕರೆ ಮಾಡಿ ಹಣ ತಗೊಂಡು ನಾಳೆ ಪಂಚಾಯಿತಿ ಕಟ್ಟೆಗೆ ಬರಲು ತಿಳಿಸಿದ್ರು. ಹಿಮಾಂಶ್ ಇನ್ನೂ ಹಾಜರಿ ಆಗಿರಲಿಲ್ಲ. ಆಗಲೇ ಗಡಿಯಾರದ ಕಡೆ ಸಮಯ ನೋಡಲು 20 ಬಾರಿ ನೋಟ ಹರಿಸಿದ್ಲು. ನದಿಯ ಕಡೆ ವಾಕಿಂಗ್ ಹೋಗಿದ್ದ ಸೂರ್ಯನೂ ಜನರ ನಡುವೆ ನಿಂತಿದ್ದ. ಕಿರಣಳನ್ನ ಕಂಡು ಅಲ್ಲಿಗೆ ಬಂದ. ಏನಾಯಿತು ಕಿರಣ ಮೇಡಮ್, ಏನಾದರೂ ತೊಂದರೆಯಾ? ಸಹೋದ್ಯೋಗಿ ಎಂದು ಸಾಧಾರಣವಾಗಿ ಕೇಳಿದ್ದ. ಕುಟುಂಬದ ವಿಷಯ ಸೂರ್ಯ ಸರ್, ತೊಂದರೆ ಇಲ್ಲ, ನಾನೇ ಎಲ್ಲ ನಿಭಾಯಿಸುವೆ ಎಂದ ಅವಳ ಮಾತು ಆತ್ಮವಿಶ್ವಾಸ ಎನ್ನುವಂತಿತ್ತು ಹೃದಯದಿಂದ ನೋಡುವವರಿಗೆ. ಅದೆಷ್ಟು ಸೊಕ್ಕಿನ ಮಾತು ಎಂದು ತೋರುತ್ತಿತ್ತು ಬಹಿರಂಗವಾಗಿ ವಿಮರ್ಶೆ ನೀಡುವವರಿಗೆ. ಒಂದು ಮಾತನ್ನು ನಾವು ಹೇಗೆ ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು. ನಾವು ಅರ್ಥೈಸಿಕೊಳ್ಳುವುದರ ಮೇಲೆ ಆ ಮಾತಿನ ತೂಕ ಅಡಗಿರುತ್ತದೆ. ಧನ್ಯವಾದಗಳು ಎಲ್ಲರಿಗೂ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮತ್ತೊಮ್ಮೆ.